ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಂತೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಈ ಥರ ಮಾವಿನ ಹಣ್ಣು ಸಿಕ್ಕೇ ಸಿಗುತ್ತೆ. ಎಸ್ಪೆಷಲಿ ಮಾವಿನಕಾಯಿ ಸಿಕ್ಕಿದ್ರೆ ನೋಡಿ, ಈ ಥರ ಒಂದು ಸ್ಪೆಷಲ್ ಆಗಿರೋ ತೊಕ್ಕು ಮಾಡಿ ಇಟ್ಕೊಂಬಿಟ್ರೆ ಸಾಕು. ಒಂದು 15ರಿಂದ 20 ದಿವಸದವರೆಗೂ ಬಿಸಿ ಅನ್ನ, ಚಪಾತಿ, ದೋಸೆ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ರೀ. ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಬೇಳೆ ಸಾರಿಗೆ ಇದನ್ನೊಂಚೂರು ಸೈಡ್ಗೆ ಹಾಕ್ಕೊಂಡು ನೆಂಚ್ಕೊಂಡು ತಿಂತಾಯಿದ್ರೆ ಆಹಾ ಹಾ ಹಾ, ತಿನ್ನೋದಕ್ಕೆ ಒಂಥರ ಸೂಪರಾಗಿರುತ್ತೆ. ಒಂದೇ ಒಂದು ಮಾವಿನಕಾಯಿ ಇದ್ದರೆ ಸಾಕು ನೋಡಿ, ಚೆನ್ನಾಗಿ ನೀಟಾಗಿ ಮಾವಿನಕಾಯಿನ ತೊಳ್ಕೊಂಡು ಚಿಕ್ಕದಾಗಿ ಈ ಥರ ಪೀಸ್ ಮಾಡಿಕೊಂಡ್ರೆ ಸಾಕು. ಸ್ಲೈಸಸ್ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಒಂದು ಮಾವಿನಕಾಯಿ ಇದ್ರೂ ಸಾಕು ನೋಡಿ, ಅಷ್ಟು ತೊಕ್ಕಾಗುತ್ತೆ ನಿಮಗೆ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳ್ತೀನಿ ನೋಡಿ. ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2ರಿಂದ 3 ಚಮಚದಷ್ಟು ಸಾಸಿವೆ, ಅರಿಶಿನ ಪುಡಿ ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿ ನೋಡಿ ಈ ಸ್ಲೈಸಸ್ ಥರ. ಮೊದಲಿಗೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಏನಿದೆಯೋ, ಸಾಸಿವೆ, ಕಲ್ಲುಪ್ಪು, ಅರಿಶಿನ ಪುಡಿ, ಇದ್ರ ಜೊತೆಗೆ ನಾವು ಮಾವಿನಕಾಯಿ ತುರಿ ಕೂಡ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಥರ ರುಬ್ಕೋಬೇಕು. ಹೇಗೆ ಅಂದರೆ ಒಂದು ಡ್ರಾಪು ಕೂಡ ನೀವು ನೀರು ಹಾಕ್ಬಾರ್ದು, ಆ ಥರ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ನೋಡಿ, ಪೌಡ್ರ್ ನೀಟಾಗಿ ಬ್ಲೆಂಡ್ ಆಗಿ ಈ ಥರ ಪೌಡ್ರಾಗಿದೆ. ಇದಕ್ಕೆ ನಾನು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿನೂ ಕೂಡ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಟೈಪು ರೆಡಿ ಮಾಡ್ಕೊತೀನಿ. ಅಷ್ಟರೊಳಗಡೆ ಒಂದು ಸೈಡ್ಗೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಜಾಸ್ತಿ ಒಂದು 50 ml ಅಷ್ಟು ಎಣ್ಣೆ ಬಿಟ್ಕೊಂಡ್ರೆ ಸಾಕು. ನೀಟಾಗಿ ಎಣ್ಣೆ ಕಾಯ್ತಿದ್ದ ಹಾಗೆ ಒಂದು 2 ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಬೇಕು ಅಂತಂದರೆ ಕರಿಬೇವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಇದಕ್ಕೆ ಉದ್ದಿನ ಬೇಳೆನ ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು ಅರ್ಧ ಚಮಚ ಇಲ್ಲ 1 ಚಮಚದಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡ್ರೆ ಸಾಕು. ಎರಡು ಸ್ವಲ್ಪ ಚೆನ್ನಾಗಿ ಉದ್ದಿನಬೇಳೆ ಕೆಂಪಳ್ಳಾಗೋವರೆಗೂ ಕುದಿಸ್ಕೊತಾ ಇರಿ. ನೋಡಿ, ನಾನು ಆಲ್ರೆಡಿ ಏನು ಮಾವಿನಕಾಯಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ನೀರನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ನೀರನ್ನ ಯಾವುದೇ ಕಾರಣಕ್ಕೂ ನೀವು ಆ್ಯಡ್ ಮಾಡ್ಕೊಬೇಡಿ. ಮಾವಿನಕಾಯಿಲಿರೋ ಅಂಥ ರಸನೇ ನಿಮಗೆ ರುಬ್ತಾ ಇರಬೇಕಾದ್ರೆ ಈ ಥರ ಪೇಸ್ಟ್ ಆಗಿಬಿಡುತ್ತೆ. ನೀವು ಏನಾದರೂ ಅಕಸ್ಮಾತ್ ನೀರು ಇದಕ್ಕೆ ಬೇಕಾಗುತ್ತೆ ಅಂತ ಯೂಸ್ ಮಾಡಿಕೊಂಡ್ರೆ ತೊಕ್ಕನ್ನ ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟು ನಾನಿಲ್ಲಿ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ಖಾರದ ಪುಡಿನೂ ಕೂಡ ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಉದ್ದಿನಬೇಳೆ ಕೆಂಪಳ್ಳ ಆಗ್ತಾ ಬರ್ತಿದೆ. ಇದಕ್ಕೆ ನಾನಿಲ್ಲಿ ಒಂದು ಟೀ ಚಮಚದಷ್ಟು ಇಂಗನ್ನ ಬಳಸ್ಕೊತಾ ಇದ್ದೀನಿ. ಯಾಕಂದರೆ ತೊಕ್ಕು ತುಂಬ ದಿವಸ ಇಟ್ಕೊಬೇಕಾಗಿರೋದ್ರಿಂದ ಇಂಗನ್ನ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ರುಬ್ಬಿರುವಂಥ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಏನು ಮಾವಿನಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕಲ್ಲುಪ್ಪು ಇದನ್ನೆಲ್ಲ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ, ಅದನ್ನು ನೋಡಿ ಒಂದು ಚೂರು ನೀರು ಹಾಕ್ಕೊಂಡಲ್ಲೇ ನಾನು ಇದನ್ನು ರುಬ್ಕೊಂಡಿದ್ದೀನಿ. ನೀವು ಕೂಡ ಯಾವುದೇ ಕಾರಣಕ್ಕೂ ನೀರನ್ನು ಯೂಸ್ ಮಾಡ್ಕೊಬೇಡಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಒಳ್ಳೆ ಟೇಸ್ಟು ರೀ. ನೋಡಿ, ನೀಟಾಗಿ ಈ ಥರ ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಬಿಡಬೇಕು. ಆ ಥರ ಆಗ್ತಿದ್ದ ಹಾಗೆ ಒಂದು 2 ನಿಮಿಷ 3 ನಿಮಿಷ ಕುದಿಸ್ಕೊಂಡಿದ್ದ ತಕ್ಷಣವೇ ನೀವು ಒಂದು 2 ಚಮಚದಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ಳಿ. ಯಾಕಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ತೊಕ್ಕಿಗೆ ಬೆಲ್ಲದ ಪುಡಿ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ರಿಚ್ ಟೇಸ್ಟ್ ಬರುತ್ತೆ. ಎಸ್ಪೆಷಲಿ ನಾವು ಗುಂಡು ಮಾವಿನಕಾಯಿನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹುಳಿ ಅಂಶ ಜಾಸ್ತಿನೇ ಇರುತ್ತೆ. ನೋಡಿ, ನಿಮಗೆ ಬೆಲ್ಲ ಹಾಕಿದ ತಕ್ಷಣ ಅದರ ಕಲರು, ತಿಕ್ನೆಸ್ಸು ತುಂಬ ಬೇಗನೆ ಚೇಂಜ್ ಆಗುತ್ತೆ. ನೋಡಿ, ಈ ಥರ ತಳ ಕಚ್ಚದಲ್ಲೇ ಇರೋ ಥರ ನೀಟಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಬರಬೇಕು. ಅದು ನೋಡಿ ನೀಟಾಗಿ ಎಣ್ಣೆ ಬಿಡ್ತಾ ಬರುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ತೊಕ್ಕು ರೆಡಿಯಾಗಿದೆ ಅಂತ. ನಾನಿಲ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದು ನೀಟಾಗಿ ಯಾವಾಗ ಎಣ್ಣೆ ಬಿಡ್ತಾ ಬರ್ತಿದೆಯೋ ಆವಾಗ ತೊಕ್ಕು ರೆಡಿಯಾಗಿದೆ ಅಂತ ಆಫ್ ಮಾಡಿ ನೀವು ಒಂದು ಯಾವುದಾದ್ರೂ ಸ್ವಲ್ಪ ತಣ್ಣಗಾದಮೇಲೆ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿಟ್ಕೊಬೋದು. ಏನು ನೀವು ಮಾಡಿರ್ತೀರಲ್ಲ ಆ ಬಾಣಲಿಗೆ ಬಿಸಿ ಬಿಸಿ ರೈಸ್ನ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಂತೂ ನೀರು ಸೋರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್. ಬೇರೆ ನೆಕ್ಸ್ಟು ಮಾವಿನಕಾಯಿದು ವೀಡಿಯೋನೇ ಅಪ್ಲೋಡ್ ಮಾಡ್ತೀವಿ. ಈ ಸೀರೀಸ್ನ ನಾನು ಮಾವಿನಕಾಯಿ ಸೀರೀಸ್ ಆಗಿ ತೊಗೊಂಡಿದ್ದೀನಿ. ಬೇರೆ ಏನಾದರೂ ಐಟಮ್ಸ್ ಬೇಕು ಅಂತ ಅಂದರೆ